ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸೇವೆ ಬಿಟ್ಟು ಹಿಂಜಾರುವುದಿಲ್ಲ. ಅದಕ್ಕೆ ಆಧಾರವಾಗಿ 2 ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂತೆಗೆಯುವುದಿಲ್ಲ. ನೋಡ್ರಿ, ನಾವು ದೇವರ ಕರುಣೆಯಿಂದ ಸೇವೆಯನ್ನು ಹೊಂದಿಕೊಂಡಿದ್ದೇವಂತೆ. ಆ ಕರುಣೆಯಿಂದ ಹೊಂದಿಕೊಂಡಂಥ ಸೇವೆಯನ್ನು ನಾವು ಧೈರ್ಯಗೆಟ್ಟು ಹಿಂತೆಗೆಯುವುದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನು ದೃಢ ನಂಬಿಕೆಯಿಂದ ಹೇಳುತ್ತಿದ್ದಾನೆ. ಯಾಕೆ ಅಧೈರ್ಯ ಪಡುವುದಿಲ್ಲ? ದೇವರಿಂದ ನಾವು ಸೇವೆಯನ್ನು ಹೊಂದಿದ್ದೇವೆ, ದೇವರಿಂದ ಕರೆಯಲ್ಪಟ್ಟಿದ್ದೇವೆ. ನೋಡ್ರಿ, ದೇವರಿಂದ ಕರೆಯಲ್ಪಟ್ಟಂಥ ಒಬ್ಬ ಸೇವಕನು ಸ್ತೋತ್ರ, ಅವನ ಜೀವಿತದಲ್ಲಿ ಏನು ಬಂದರೂ ಕೂಡ ಸೇವೆಯನ್ನು ಬಿಟ್ಟು ಹಿಂದೆಗೆಯುವುದಿಲ್ಲ. ಹಣಕಾಸಿನ ತೊಂದರೆಗಳು ಬರಬಹುದು, ಅಗತ್ಯತೆಗಳು ಬರಬಹುದು, ಕೊರತೆಗಳು ಬರಬಹುದು. ಆದರೆ ದೇವರ ಕರುಣೆಯಿಂದ ನಾವು ಹೊಂದಿದ ಸೇವೆಯನ್ನು ಒಂದು ಕಾಲಕ್ಕೂ ನಾವು ಬಿಟ್ಟು ಬಿಡಬಾರದು. ನೋಡ್ರಿ, ಬಲಪಡಿಸುವ ಪವಿತ್ರಾತ್ಮನು ನಮ್ಮೊಂದಿಗೆ ಇದ್ದು ನಮ್ಮನ್ನು ಸಕಲ ವಿಧದಲ್ಲಿ ದೇವರು ನಮ್ಮನ್ನು ನಡೆಸಲಿಕ್ಕಿರುವಾಗ ಇನ್ನು ಧೈರ್ಯವಾಗಿ ನಾವು ಸೇವೆಯನ್ನು ಮಾಡಬೇಕು. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟಿದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ನೋಡ್ರಿ, ಎಷ್ಟೋ ಹೋರಾಟಗಳು ಆದರೂ ಉತ್ಸಾಹ ಭರಿತನಾಗಿ ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವ ಸೇವಕರೇ, ಪ್ರೀತಿಯುಳ್ಳ ದೇವ ಜನರೇ, ನಾವು ಸಹ ಸೇವೆಯಲ್ಲಿ ಹಿಂದೆಗೆಯದೆ ಸ್ತೋತ್ರ ಧೈರ್ಯವಾಗಿ ನಾವು ಸೇವೆಯನ್ನು ಮಾಡಬೇಕು. ನಿಂದನೆಗಳು ಬರಬಹುದು, ಹೋರಾಟಗಳು ಬರಬಹುದು, ಅಗತ್ಯತೆಗಳು ಬರಬಹುದು. ಆದರೆ ಕರೆದ ದೇವರನ್ನು ನೋಡಿ ನಾವು ನಂಬಿಗಸ್ತರಾಗಿ ಸೇವೆ ಮಾಡಬೇಕು. ದಕ್ಷಿಣ ಆಫ್ರಿಕಾದಲ್ಲಿ ರೋಲೆನ್ಸ್ ಎಂಬಂಥ ಹೆಸರುವಾಸಿಯಾದ ದೇವ ಸೇವಕರಿದ್ದರು. ಕರ್ತನ ಕರುವಿಕೆಯನ್ನು ಅವರು ಅರಿತುಕೊಂಡು ಒಂದು ಕಟ್ಟಡವನ್ನು ಬಾಡಿಗೆಯನ್ನು ತೆಗೆದುಕೊಂಡು ಆ ದೇಶದಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು. ಆದರೆ ಪ್ರಾರಂಭದಲ್ಲಿ ಒಬ್ಬ ವಿಶ್ವಾಸಿಗೂ ಕೂಡ ಅವರ ಆಲಯಕ್ಕೆ ಬರಲಿಲ್ಲ. ಪ್ರತಿಯೊಂದು ವಾರವೂ ಆಲಯದಲ್ಲಿದ್ದಂಥ ಬೆಂಚುಗಳಿಗೆ ಅವರು ಪ್ರಸಂಗ ಮಾಡ್ತಾ ಇದ್ದರು. ಒಂದಲ್ಲ ಎರಡಲ್ಲ 7 ವರ್ಷಗಳು ಹಾಗೇ ಮಾಡಿದರು, ಸೋತು ಹೋಗಲಿಲ್ಲ. 7ನೆಯ ವರ್ಷ ಒಬ್ಬ ಕಳ್ಳ ಪೊಲೀಸರಿಗೆ ಹೆದರಿ ದೇವಾಲಯದ ಒಳಗಡೆ ಓಡಿ ಬಂದು ಆ ಬೆಂಚಿನ ಕೆಳಗೆ ಅವಿತುಕೊಂಡಿದ್ದ. ಇದನ್ನು ತಿಳಿಯದ ಸೇವಕರು ವಾರ ಬೆಂಚಿಗೆ ಪ್ರಸಂಗ ಮಾಡ್ತಾ ಇದ್ದರು. ಈ ವಾರನೂ ಬೆಂಚಿಗೆ ಪ್ರಸಂಗ ಮಾಡಿದಾಗ ಆ ಕಳ್ಳನು ದೇವ ಸೇವಕರ ಪ್ರಸಂಗ ಕೇಳಿ ರಕ್ಷಣೆ ಹೊಂದಿದನು. ಅನಂತರ ಅವನ ಸಾಕ್ಷಿಯ ಮೂಲಕವಾಗಿ ಅನೇಕ ಜನರು ರಕ್ಷಿಸಲ್ಪಟ್ಟರು. ಸಭೆಯು ವೇಗವಾಗಿ ಬೆಳೆಯಲು ಆರಂಭಿಸಿತು. ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಸಭೆಗಳನ್ನು ಅವರು ಸ್ಥಾಪಿಸಿದ್ದಾರೆ. ನೋಡ್ರಿ, 7 ವರ್ಷ ಒಂದು ಆತ್ಮನೂ ಬರಲಿಲ್ಲ, ಏನು ನಡೀತಾ ಇಲ್ಲ ಅಂತೇಳಿ ಸೇವೆ ಬಿಟ್ಟು ಹೋಗಲಿಲ್ಲರಿ, ನಿಂತ್ಕೊಂಡ್ರು. ನಮ್ಮ ಜೀವಿತದಲ್ಲಿ ಸಹ ಪ್ರೀತಿಯುಳ್ಳ ದೇವ ಸೇವಕರೇ, ಯಾವುದೇ ಪರಿಸ್ಥಿತಿಯಲ್ಲಿ ಸೋತು ಹೋಗ್ಬೇಡ್ರಿ. ಪಾಸ್ಟರ್, ನನಗೊಂದು ಬಿಲ್ಡಿಂಗ್ ಇಲ್ಲ, ನಮಗೊಂದು ಸ್ಥಳ ಇಲ್ಲ, ನಾವು ಬಾಡಿಗೆ ಸ್ಥಳದಲ್ಲಿ ನಾವು ಚರ್ಚನ್ನು ನಡೆಸ್ತಾ ಇದ್ದೇವೆ, ಬಹಳ ಇಕ್ಕಟ್ಟಿದೆ, ಪ್ರತಿ ತಿಂಗಳು ಅನೇಕ ಅಗತ್ಯತೆಗಳನ್ನು ಗಮನಿಸುವಾಗ ನೋಡುವಾಗ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಎಂಬುದಾಗಿ ನೀವು ಹೇಳ್ಬೋದು. ಆದರೆ ಕರೆದ ದೇವರು ನಂಬಿಗಸ್ತಾರೆ. ಅವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ, ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾರೆ. ನಿಮಗೆ ಪ್ರತಿಯೊಂದು ಕಾರ್ಯಗಳನ್ನು ಸಂಧಿಸಿ ದೇವರು ಅದ್ಭುತವಾಗಿ ನಡೆಸ್ತಾರೆ. ಮನುಷ್ಯರನ್ನು ನೋಡಬೇಡ್ರೆ, ಸ್ತೋತ್ರ, ಸಭಿಕರನ್ನು ನೋಡಬೇಡ್ರೆ, ದೇವರನ್ನು ನೋಡ್ರೆ ನಿಶ್ಚಯವಾಗಿ ದೇವರು ನಿಮ್ಮ ಸೇವೆಯನ್ನು ಆಶೀರ್ವದಿಸುವರು. ಹಾಗಿರುವುದರಿಂದ ದೇವರ ಕರುಣೆಯಿಂದ ಸೇವೆಯನ್ನು ಹೊಂದಿದವರಾಗಿರಲಾಗಿ ನಾವು ಧೈರ್ಯಗೆಟ್ಟು ಹಿಂಜರಿಯದೆ ಧೈರ್ಯವಾಗಿ ಯೇಸುವಿಗಾಗಿ ಸೇವೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಈ ಸುಂದರವಾದ ಸಮಯದಲ್ಲಿ ವಿಶೇಷವಾಗಿ ಸ್ವಾಮಿ ಈ ದಿನ ನಿನ್ನ ವಾಕ್ಯಗಳನ್ನು ಧ್ಯಾನಿಸಿದ ಹಾಗೆ ಅಪ್ಪ ದೇವರೇ, ಸೇವೆಗೆ ಕರೆದಂಥವರು ನೀವು ಸ್ವಾಮಿ, ಒಂದು ಕಾಲಕ್ಕೂ ನಿಮ್ಮನ್ನು ಬಿಟ್ಟು ಹಿಂಜರಿದು ಹೋಗದಂತೆ, ಸೇವೆಯನ್ನು ಬಿಟ್ಟು ಹಿಂಜರಿದು ಹೋಗುವಂತೆ ಧೈರ್ಯವಾಗಿ ಏನೇ ಬಂದರೂ ಸೇವೆ ಮಾಡಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸರೆ. ಎಷ್ಟೋ ಸೇವಕರಪ್ಪ ಇಕ್ಕಟ್ಟಲ್ಲಿದ್ದಾರೆ, ನಿರಾಶೆಯಲ್ಲಿದ್ದಾರೆ, ಸೋತು ಹೋಗಿದ್ದಾರೆ. ನನಗೆ ಈ ಸೇವೆನೇ ಬೇಡ, ಸೇವೆ ಬಿಟ್ಟು ಏನಾದರೂ ಮಾಡ್ಕೊಳ್ಳೋಣ ದೇವರೇ, ಅಂಥವ್ರನ್ನ ಬಲಪಡಿಸರಿ ಸ್ವಾಮಿ. ಸೇವೆಯನ್ನು ಬಿಟ್ಟು ಹಿಂಜರಿಯುವುದಿಲ್ಲ, ಅಧೈರ್ಯಗೊಳ್ಳುವುದಿಲ್ಲ ಎಂಬುದಾಗಿ ಒಂದು ದೃಢ ಮನಸ್ಸಿನೊಂದಿಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಕೃಪೆ ಕೊಡ್ರಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ, ಒಪ್ಪಿಸಿಕೊಡ್ತವೆ, ದೊಡ್ಡ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಸೇವೆಯನ್ನು ಧೈರ್ಯವಾಗಿ ಮಾಡೋಣ, ಹಿಂಜರಿಯುವುದು ಬೇಡ, ಅಧೈರ್ಯ ಪಡುವುದು ಬೇಡ. ದೇವರು ನಿಮ್ಮ ಸೇವೆ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.